ಶೋಕಿ ಎತ್ತು ಅಂತ ಸಾಕಿದವಾಗ ನಿಮ್ಗೆ 1,500 ಖರ್ಚು ಬರ್ತದೆ. ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. 2 ಲೀಟ್ರ್ ಹಾಲು ಕೊಡಬೇಕು, ಕೆಲವೊಂದು ಟೈಮ್ ಎತ್ತ ಮೇಲ್ ಅಂದರೆ ಬೆಣ್ಣೆನೂ ಕೊಡಬೇಕು. ಸ್ವಲ್ಪ ಮುದ್ದೆ, ರಾಗಿ ಮುದ್ದೆ ನೈಟ್ ಮಾಡಿ ಮೊಸರು ಜೊತೆ. ಇವೆಲ್ಲ ಏನಂತಂದರೆ ಎಲ್ಲ ಈ ಫ್ಯಾಟ್ ಇರ್ತಕ್ಕಂಥ ಫುಡ್ಸು. ಜಾಸ್ತಿನೂ ಕೊಡಬಾರ್ದು. ಹಾಲು ಕೆಲವರು ನಾನು ನೋಡಿದ್ದೀನಿ 10 ಲೀಟ್ರ್ ಕೊಡ್ತೀನಿ, 20 ಲೀಟ್ರ್ ಕೊಡ್ತೀನಿ. ಅದೇನೋ ನಾವು ಸುಮಾರು ವರ್ಷಗಳಿಂದ ಮಾಡಿದ್ದೀರಿ. ಅಷ್ಟು ಜೀರ್ಣ ಮಾಡ್ಕೊಳಕ್ಕೆ ಕಷ್ಟ ಇರ್ತದೆ. ಏನಿದ್ರು 1 ಲೀಟ್ರ್ 2 ಲೀಟ್ರ್ ಕೊಟ್ರು ಅದರ ಜೊತೆ ಬೆಲ್ಲ ಕೊಡಲೇಬೇಕು ಕಂಪಲ್ಸರಿ. ಬೆಲ್ಲ ಕೊಡೋದು ಏನಕ್ಕೆ ಅಂತಂದರೆ ಜೀರ್ಣ ಚೆನ್ನಾಗಾಗ್ತದೆ. ಇವಾಗ ನೋಡ್ರಿ, ಹಳೆ ಕಾಲದಲ್ಲಿ ಪ್ರತಿದಿನನೂ ಬೆಲ್ಲ ಸೇವಿಸೋರು. ಇಲ್ಲ ಬಾಯಲ್ಲಾಗಲಿ ಒಂದು ಸ್ವಲ್ಪ ಹಾಕ್ಕೊಂಡು ಒಳ್ಳೇದು ಅದು ಅಂತ. ಬೆಲ್ಲ ತಿನ್ನಿರಿ ಜನಗಳು, ಯಾರೇ ಆಗಲಿ ಆರ್ಗ್ಯಾನಿಕ್ಕು ಅದೇನೇನೆ. ಸಕ್ಕರೆನ ಕಮ್ಮಿ ಮಾಡಿ ಬೆಲ್ಲ ಯೂಸ್ ಮಾಡಿದ್ರೆ ಒಳ್ಳೇದು. ಆಮೇಲೆ ಅಣ್ಣ ಕೊಬ್ಬರಿ ಕೊಡೋದು 2 ಥರ ಐತೆ. ಕೊಬ್ಬರಿ ಹೆಂಗೆ ಅಂತಂದರೆ ಹಾಲು ಹಿಡ್ದಿರೋ ಕೊಬ್ಬರಿ ಕೊಡಬೇಕು. ಈ ಎಳ್ನೀರೆಲ್ಲ ಹಾಕಿ ಅರ್ಧ ಕಾಯಿ ಇರ್ತದೆ ಗೊತ್ತಾ, ಅದನ್ನು ರುಬ್ಬಿದ್ರೆ ಹಾಲು ಬರ್ತದೆ. ಅದು ಜಾಸ್ತಿ ಯಾರು ಈಗ ತೋಟಗಳಿರೋರು ಅವ್ರು ಮಾಡ್ತಾರೆ. ಅದಕ್ಕನ ನೀವು ಈ ಪಪಾಯ ಬಣ್ಣ ಏನಾನ ಕೆಟ್ಟಿದ್ರೆ, ಪಪಾಯ ಗೊತ್ತಲ್ಲ, ಚೆನ್ನಾಗಿ ಹಣ್ಣಾಗಿರೋ ಪಪಾಯ ಡೈಲಿ ಒಂದೊಂದು ಕಾಯಿ ಕೊಡಬೇಕು. ಒಂದೊಂದು ಇಷ್ಟಪದ ಪಪಾಯ ಒಂದೊಂದು ಕೊಟ್ಟರೆ ಭಾಳ ಒಳ್ಳೇದು. ಆಮೇಲೆ ಹಾಲು ಕೊಡೋದು ಏನಕ್ಕೆ ಅಂತಂದರೆ ವಯಸ್ಸಾಗೋದು ಗೊತ್ತಾಗಲ್ಲ ನಿಮ್ಗೆ. ದನ ಯಾವಾಗ ಹಂಗೇ ರವ್ಸ್ ಹೊಡಿತದೆ. ಆಮೇಲೆ ಈಚೆ ಬಿಟ್ಟವಾಗ ರೋಮ ಒಂದೊಂದನ್ನು ಶೈನಿಂಗ್ ಹೊಡಿತದೆ. ಅದಕ್ಕೆ ಇದು. ಅಪ್ಪ ರಾಜು ಬಿಡೋ ಎತ್ತು. ಹಾಂ, ಕೆಲವೊಂದು ಎತ್ಕೋ ಗೊಟ್ಟದಲ್ಲಿ ಎತ್ತಬೇಕು. ಏನಿಲ್ಲ, ಅದು 1 ವಾರ 15 ದಿನ ಕೆಲವೊಂದು ರೂಢಿ ಆಗಿಬಿಟ್ರೆ ಕುಣಿತವೆ. ಆ ಹಾಲು ಬಕೆಟ್ ಸೌಂಡ್ ಕೇಳೋಷ್ಟೊತ್ಕ ಅವು ಬಕೆಟಾಗೆ ಇಕ್ಕಿದ್ರೆ ಕುಡ್ಕೊಂಡ್ಬಿಡ್ತವೆ. ಕೆಲವೊಂದು ಎತ್ತು ಕುಡಿಯಲ್ಲ. ನಮ್ಮ ಮನೆಯಾಗ ಇದಕ್ಕೆ ಮುಂಚೆ ಹಳೆ ಒಂದು ಜೊತೆ ಇದ್ವು. ಅವು ಮೊಸರು ಮುದ್ದೆ ಸಮೇತ ಕ್ಲೀನಾಗಿ ಅವೇನೇನೆ. ಹಾಲು ಅಷ್ಟೇನು ಬಕೆಟಾಗಿ ಇಟ್ಬಿಟ್ರೆ ಜರ್ರ ನೀರು ಕುಡ್ದಂಗೆ ಕುಡಿತವೆ. ಅದೇನಿಲ್ಲ, ಅದು ರೂಢಿ ಮಾಡಿರ್ಬೇಕು. ಬಕೆಟಾಗಿ ರೂಢಿ ಮಾಡಿದ್ರೆ